ನಮಸ್ಕಾರ. ನಾವು ಮೈಸೂರು ಡಿಸ್ಟಿಕ್ಕು ಎಚ್ ಡಿ ಕೋಟೆ ತಾಲೂಕಿನ ಜಂಪಾಪುರ ಗ್ರಾಮದಲ್ಲಿದ್ದೀವಿ. ಜಂಪನಹಳ್ಳಿ ಗ್ರಾಮದಲ್ಲಿದ್ದೀವಿ. ಜಂಪನಹಳ್ಳಿ ಗ್ರಾಮದಲ್ಲಿ ಶ್ರೀಯುತ ಡೇವಿಡ್ ಸರ್ ಅವರು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಾವಯವ ಉತ್ಪನ್ನಗಳನ್ನು ಈ ಬಾಳೆಗೆ ಯೂಸ್ ಮಾಡಿದ್ದಾರೆ. ಅವರು ಯೂಸ್ ಮಾಡಿದ ನಂತರ ಅವ್ರಿಗೆ ಏನೇನು ಬೆನಿಫಿಟ್ ಆಗಿದೆ ಅವರ ಅಭಿಪ್ರಾಯನ ಕೇಳೋಣ. ಆನಂತರ ಅವರು ಪ್ರಾಡಕ್ಟ್ ಬಗ್ಗೆನೂ ಯಾವ ಟೈಪ್ ಯೂಸ್ ಮಾಡಿದ್ದಾರೆ ಹೇಳ್ತಾರೆ. ಸರ್ ನಮಸ್ಕಾರ. ಸರ್ 3 ಟೈಪು ಟ್ರೆಂಚಿಂಗ್ ಮಾಡಿದ್ವು. ಇದು ಎಷ್ಟು 3 ಸಲ ಟ್ರೆಂಚ್ ಮಾಡಿದ್ದಾರೆ. ಏನೇನು ಟ್ರೆಂಚ್ ಮಾಡಿದ್ದಾರೆ? ಇವರು ಜಯಕುಮಾರ್ ಅಂತ, ಇವರು ಡೇವಿಡ್ ಅವರ ಮಗ. ಸರ್ ಯಾವ ಟೈಪ್ ಮಾಡಿದ್ದಾರೆ? ಭೂಮಿ GR ಒನ್ ಟೈಮ್ ಡ್ರಿಂಚ್ ಮಾಡಿದ್ದೀವಿ. ಭೂಮಿ GR ಒಂದ್ಸಲ ಹಾಕಿದ್ದೀವಿ. ಭೂಮಿ GR ಪ್ಲಸ್ ಗ್ರೋ ರಿಚ್ ಒಂದು ಮಿಕ್ಸ್ ಮಾಡಿ ಒಂದು ಡ್ರಿಂಚ್ ಆಗಿದೆ. ಒಂದು 70 ml ಸಪೋರ್ಟ್ ಮಿಕ್ಸ್ ಮಾಡಿದ್ದೀವಿ. ಆಫ್ಟರ್ ಒನ್ ಟೈಮ್ ಮಾತ್ರ NPK ಕೊಟ್ಟಿದ್ದೀವಿ, ಯಾಕೆ ನಮಗೆ NPK ಆಗಲಿಲ್ಲ. ಸೊ ಒನ್ ಟೈಮ್ NPK ಲಾಸ್ಟ್ ಒಂದು ಎಲ್ಲ ಹೂ ಬರುವಾಗ ಕೊಟ್ಟಿದ್ದೀವಿ. ಸೊ ಗ್ರೋ ರಿಚ್ ಮತ್ತು ಗ್ರೋವಿನ್ ಸ್ಪ್ರೇ ಆಗಿದೆ ಸರ್. ಒಂದು 3 times 4 times ಸ್ಪ್ರೇ ಆಗಿದೆ. ಫಸ್ಟ್ ಆಫ್ ಆಲ್ ಇದು ಯಾವ ಬಾಳೆ ಸರ್? ಇದು ಸರ್ ಇದು ನೇಂದ್ರನ್ ಅಂತ. ಸೊ ಆ್ಯಕ್ಚುಲಿ ಇದು ಕೇರಳ ಬ್ರೀಡ್, ಕೇರಳ ಸಪ್ಲೈ ಆಗ್ತಾಯಿದೆ. ಆಲ್ಮೋಸ್ಟ್ ನಮ್ಮ ಮೈಸೂರು ಡಿಸ್ಟಿಕ್ ಆಲ್ಮೋಸ್ಟ್ ಒಂದು 50% ಇದನ್ನೇ ಬೆಳೀತಾರೆ. ಮೈಸೂರು ಡಿಸ್ಟಿಕ್ನಲ್ಲಿ ನೇಂದ್ರ ಬಾಳೆನೇ ಬೆಳೀತಾರೆ. ಸರ್ ಇದಕ್ಕೆ 1 ಎಕರೆಗೆ ಎಷ್ಟು ಪ್ಲಾಂಟ್ ಕೊಡ್ತಾವೆ ಸರ್ ನೀವು? ಸೊ ಇದು 1000 ಕೊಡ್ಸಿದ್ರೆ 1200ವರೆಗೆ ಕೊಡಿಸ್ತಾರೆ. 1000 1200ವರೆಗೆ ಇದನ್ನ ನೇಂದ್ರ ಬಾಳೆನ ಪ್ಲಾಂಟೇಶನ್ ಮಾಡ್ತಾರೆ. ಸರ್ ಇದು ಎಕ್ಸ್ಪೆಂಡಿಚರ್ ಏನು ಬರುತ್ತಲ್ಲ, ಕೆಮಿಕಲ್ ಫರ್ಟಿಗೇಷನ್, ಅದ್ರ ಖರ್ಚು ಎಷ್ಟಾಗ್ಬೋದು ಸರ್? ಕೆಮಿಕಲಲ್ಲೇ ಫುಲ್ ಮಾಡ್ತೀವಿ ಅಂದರೆ ಸರ್ ಪರ್ ಎಕರೆಗೆ ಒಂದು 45,000 to 50,000 ಬರುತ್ತೆ. 50,000 ಬರುತ್ತೆ. ಮತ್ತೆ ಅದೇ ಇಳುವರಿ ಎಷ್ಟು ಬರುತ್ತೆ? ಇಳುವರಿ ಕಡಿಮೆ, ಆವರೇಜ್ ಅಂದರೆ 8 to 10 kg ಒಳಗಡೆ ಬರುತ್ತೆ. 8 to 10 kg ಆವರೇಜ್ ಬರುತ್ತೆ. ಮ್ಯಾಕ್ಸಿಮಮ್ ಇದು ಮಾಡಿದರೆ 12 kg ಬರುತ್ತೆ. ಸರ್ ಈಗ ನೀವು ASNL ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ, ASNL ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಖರ್ಚು ಎಷ್ಟು ಕಡಿಮೆ ಆಗಿದೆ ಸರ್? ನಮಗೆ ಟೋಟಲಿ ಅರ್ಧಕ್ಕೆ ಖರ್ಚು ಕಡಿಮೆ ಆಗಿದೆ ಸರ್. ಅರ್ಧಕ್ಕರ್ಧ ಅಂದರೆ ನನಗೆ ಹೇಳಿ, ನೀವು ASNL ಇದ್ದು 120,000 ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ? 5,000 ಒಂದು 20% ಕೆಮಿಕಲ್ ಲೈಟಾಗಿ ಯೂಸ್ ಮಾಡಿದ್ದೀವಿ. ಎಷ್ಟು kg ಹಾಕಿದ್ದೀರಾ ನೀವು? ಟೋಟಲ್ 150 to 200 kg ಹಾಕಿದ್ದೀವಿ ಸರ್. 150 to 200 kg ಒಳಗಡೆ ಕೆಮಿಕಲ್ಲು. ASNL ಪ್ರಾಡಕ್ಟ್ ಏನಿದೆ ಒಂದು 20,000 ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಿ. ಸರ್ ಮೊದಲು ನೀವು ನೇಂದ್ರ ಬಾಳೆ ಬೆಳಿತಿದ್ರಲ್ಲ, ಅವಾಗ ಇಳುವರಿ ಎಷ್ಟು ಬರ್ತಿತ್ತು? ಇಷ್ಟು ಇಳುವರಿ ಇರ್ತಿರಲಿಲ್ಲ ಸರ್. ನಾರ್ಮಲ್ ಅಂದರೆ ನಮಗೆ ಮ್ಯಾಕ್ಸಿಮಮ್ 12 kg ಬರೋದೇ ಮ್ಯಾಕ್ಸಿಮಮ್. 12 kg ಮ್ಯಾಕ್ಸಿಮಮ್. ಈಗ ಸುಮಾರು ಕಟಾವಾಗಿದ್ದಾವೆ ಏನು ಸರ್? ಈಗ ಟೋಟಲ್ 1000 ಗಿಡದಲ್ಲಿ 300 ಗಿಡ 320ವರೆಗೆ ನಿಮ್ಮದು ಹೋಗಿದೆ. ಅಲ್ಲಿಗೆ ನಿಮ್ದು ಇಳುವರಿ ಎಷ್ಟು ಬಂದಿದೆ ಸರ್? ಇಲ್ಲಿವರೆಗೆ ಒಂದು 4,350 kg ಬಂದಿದೆ ಸರ್. 4,350 kg ಅಂದರೆ 4 ಟನ್ನು 250 kg ಆಗಿದೆ. ಅಂದರೆ ಪರ್ ಪ್ಲಾಂಟ್ ನಿಮಗೆ 16 kg ಬಂದಿದೆ ಸರ್. ಅವರೇಜ್ ಬಂದಿದೆ ಸರ್. ಅವರೇಜ್ ಬಂದಿದೆ. ನಿಮಗೇನಾಗಿದೆ, ಇಳುವರಿಯಲ್ಲೂ ಜಾಸ್ತಿ ಆಗಿದೆ, ಖರ್ಚಲ್ಲೂ ಕಡಿಮೆ ಆಗಿದೆ. ಈಗ ಬಾಳೆನೇ ಅದನ್ನೇ ನೀವು ನೋಡಬೇಕು ಅಂತಂದರೆ ಈ ಟೈಪ್ ಬಾಳೆ ಬಂದಿದೆ ರೈಟ್ ಸರ್? ಹೌದು ಸರ್, ಇದೆ. ಇದು ಎಷ್ಟು kgವರೆಗೆ ಬರ್ಬೋದು ಸರ್? ಇದು ಒಳ್ಳೆ ಟೈಮ್ ಬಂದರೆ ಸರ್ ಇದು ಮಿನಿಮಮ್ 18 kg ಬರ್ಬೋದು. 18 kg ಬರ್ಬೋದು. 18 kg ಇದಾಯಿತು, ಇಲ್ಲಾಯಿತು, ಇದು ಇದೆ ಏನು ಸರ್? ಇದೆ. ಇದು ಬರುತ್ತೆ ಸರ್. ಅದು ನೋಡಿ ಸರ್, ಅದು 15 kg ಬರುತ್ತೆ. ಅದು ಇಲ್ಲಿದೆ. ಇದು ನಿಮಗೆ 18ವರೆಗೆ ಬರುತ್ತೆ. ಇದು ಬರುತ್ತೆ ಇದು. ಸರ್ ಆನಂತರ ಇಲ್ಲಿದೆ. ಇದು ಎಷ್ಟು ಬರ್ಬೋದು ಸರ್ ನಿಮಗೆ? ಅದೆಲ್ಲ ಬರ್ಬೋದು ಸರ್. 15-16 ಬರ್ಬೋದು. 16ವರೆಗೆ ಬರುತ್ತೆ. ಇದು ಪ್ರತಿಯೊಂದು ಹಿಂಗೆ ಇದೆ ಅಲ್ಲ ಸರ್? ಇದು ಫ್ಲಾಟ್ ಆಗಿ ಒಂದೇ ಥರ ಇದೆ ಸರ್. ಏನು ಸರ್? ಇಲ್ಲಿ ಎಲ್ಲ ಕಡೆ ಹಿಂಗೆ ಇದೆ. ಈಗ ಜಸ್ಟ್ ಹೋಗಿರೋದೆಷ್ಟು? 300 320 ಹೋಗಿದೆ ಸರ್. 320 ಹೋಗಿದೆ. ಅದರಲ್ಲಿ ಮುಂಚೆ ಸ್ವಲ್ಪ ಸಾಯಿಲ್ ಪ್ರಾಬ್ಲಮ್ ಇದೆ ಇದರಲ್ಲಿ. ಹಾಂ ಸರ್. ಅದರಲ್ಲೂ ಕೂಡ ಚೆನ್ನಾಗಿ ಬಂದಿದೆ. ಈ ಟೈಪ್ ಇದು ನೇಂದ್ರ ಬಾಳೆ ಅಂತ ಹೇಳ್ತೀರಿ ನೀವು? ಹೌದು ಸರ್. ಹೌದಾ ಸರ್? ಇದೆಲ್ಲ ಬರ್ತದೆ 20 kg ಬರುತ್ತೆ ಸರ್. ಇದು 20 kg ಬರ್ತದೆ. ಓಕೆ. ಈಗ ನೀವು ಇದಕ್ಕೆ NPK ಎಷ್ಟು ಸಲ ಯೂಸ್ ಮಾಡಿದ್ದೀರಿ? ನಮ್ಮದು
ASNL ಇದ್ದು ಬ್ಯಾಕ್ಟೀರಿಯಾ ಬೇಸ್ ಪ್ರಾಡಕ್ಟ್ ಇದೆ NPK 4 ಟೈಮ್ಸ್ ಯೂಸ್ ಮಾಡಿದ್ದೀರಾ? ಮೇನ್ ಫಸ್ಟ್ ಕೃಷಿಕ ಸಹ ಜಾಸ್ತಿ ಕೊಟ್ಟಿದ್ವಿ ಇದಕ್ಕೆ. ಕೃಷಿಕ 3 ಟೈಮ್ಸ್ ಕೃಷಿಕ ಕೊಟ್ಟಿದ್ದೀವಿ. ಹಾಂ, NPK ಸಪ್ರೇಟ್ ಒಂದು ಲಾಸ್ಟ್ ಒಂದು 7 ಮಂತ್ಸ್ ಇರುವಾಗ ಒಂದು ಟೈಮ್ ಕೊಟ್ಟಿದ್ದೀವಿ. ಒಂದು ಟೈಮ್ ಕೊಟ್ಟಿದ್ರಿ. ಓಕೆ, ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಒಂದು 3 to 4 ಟೈಮ್ NPK, ಆಮೇಲೆ ಕೃಷಿಕ ಗ್ರೋ ರಿಚ್ ಆ್ಯಸ್ ಪರ್ ಶೆಡ್ಯೂಲ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ಸರ್. ಇದಕ್ಕೆ ನೀವು ಗೊನೆಗೇನು ಸ್ಪ್ರೇ ತೊಗೊಂಡಿಲ್ಲ? ಸರ್ ಗ್ರೋ ರಿಚ್ ಗೊನೆಗೆ ಸ್ಪ್ರೇ ಮಾಡಿದ್ರಿ? ಗ್ರೋವಿನ್ ಸ್ಪ್ರೇ ಆಗಿದೆ. ಸ್ಪ್ರೇ ಆಗಿದೆ. ಓಕೆ ಸರ್. ಸರ್, ಈಗ ಸುಮಾರು ರೈತರು ಇಲ್ಲಿ ಈ ಬಾಳೆ ಬೆಳೀತಾರೆ, ನೇಂದ್ರ ಬಾಳೆ ಬೆಳೀತಾರೆ. ನೀವು ಆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಖಂಡಿತ ಇದು ಕೆಮಿಕಲ್ ಯೂಸ್ ಮಾಡೋದ್ರಿಂದ ರೈತರಿಗೆ ಹೊರೆ ಜಾಸ್ತಿ, ಅಂದರೆ ಖರ್ಚು ಜಾಸ್ತಿ. ಹಾಂ ಸರ್. ಪ್ಲಸ್ ಮಣ್ಣಿನ ಫಲವತ್ತತೆನೂ ಕೆಡ್ತಾ ಇದೆ. ಹಾಂ ಸರ್. ಬಟ್ ನಾವು ASN ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಖರ್ಚು ಕಡಿಮೆ, ಇಳುವರಿನೂ ಜಾಸ್ತಿ ಇದೆ. ಮಣ್ಣು ಸಾಫ್ಟ್ನೆಸ್, ಮಣ್ಣಿನ ಫಲವತ್ತತೆ ಕಾಪಾಡ್ಬೋದು. ಓಕೆ, ಎರೆಹುಳ ಜಾಸ್ತಿ ಉತ್ಪತ್ತಿ ಆಯ್ತದೆ. ಈಗ ನಿಮ್ಗೆ ಎರೆಹುಳ ಚಾಲು ಸ್ಟಾರ್ಟ್ ಆಗಿದೆ. ಕೆಮಿಕಲ್ಗಿಂತ ಎರೆಹುಳ ಜಾಸ್ತಿ ಈಗ ಮೊದಲು ನೀವು ಕೆಮಿಕಲ್ ಫರ್ಟಿಲೈಸರ್ ಮಾಡಬೇಕಾದ್ರೆ ಎರೆಹುಳ ಸಿಗ್ತಾ ಸರ್, ಎರೆಹುಳ ಸಿಗ್ತಿರ್ಲಿಲ್ಲ. ಓಕೆ ಓಕೆ. ನಿಮಗೆ ಪ್ರಾಡಕ್ಟ್ ಕಿರಣ್ ಸರ್ ನಿಮ್ಮ ಬಂದು ಡೆನಿಸ್ ಸರ್ಲಿಂತ ನಿಮಗೆ ಇದಾಗಿದೆ ಇದು. ಓಕೆ ಸರ್, ಈ ಥರ ಟೋಟಲಿ ಲಾಸ್ಟ್ ಟೈಮ್ಗಿನ್ನ ಈ ಸಲ ಈಲ್ಡಿಂಗ್ ಹೆಚ್ಚಿಗೆ ಚೆನ್ನಾಗಿ ಬಂದಿದೆ. ಓಕೆ ಡೆನಿಸ್ ಸರ್, ಪ್ರಾಡಕ್ಟ್ ನಿಮಗೆ ಯಾರು ಕೊಟ್ಟರು? ನಮಗೆ ಕಿರಣ್ ಸರ್ ಇದು ಮಾಡಿದ್ದು, ವಿಜಯ್ ಸರ್ ಇಂದ ಇದು ಮಾಡಿದ್ದು. ವಿಜಯ್ ಸರ್ಲಿಂದ ಕಿರಣ್ ಸರ್, ಆಮೇಲೆ ನಿಮಗೆ ಪ್ರಾಡಕ್ಟ್ ಸಿಕ್ತು. ಮತ್ತೆ ಕುಶಾಲ್ ಅವರು ಒಂದು ಟೈಮ್ ಕಾಂಟ್ಯಾಕ್ಟ್ ಮಾಡಿದ್ದೆ. ಕುಶಾಲ್ ಅವ್ರಿಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರಿ? ಓಕೆ. ಫೇಸ್ಬುಕ್ ಅಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಸರ್. ನಾನು ಫಸ್ಟ್ ಫೇಸ್ಬುಕ್ಕಲ್ಲಿ ಕುಶಾಲ್ ಸರ್ದು ಕಾಂಟ್ಯಾಕ್ಟ್ ಬಂತು. ಮತ್ತೆ ವಿಜಯ್ ಸರ್ ಮಾತಾಡಿ ಆನಂತರ ನಿಮ್ಗೆ ಏನಾಯಿತು, ಕಿರಣ್ ಅವರು ನೀವು ಫಸ್ಟು ನಿಮ್ಮ ತೋಟಕ್ಕೆ ಯೂಸ್ ಮಾಡಿದ್ರಿ. ಯೂಸ್ ಮಾಡಿ ಅಡಿಕೆ, ಶುಂಠಿ, ಆನಂತರ ಬಾಳೆಗೆ, ತರಕಾರಿಗೂ ಯೂಸ್ ಮಾಡ್ತಾ ಇದ್ರ. ಆಲ್ಮೋಸ್ಟ್ ಕೆಮಿಕಲ್ ಅವಾಯ್ಡ್ ಮಾಡಿದಿರಿ? ಆಲ್ಮೋಸ್ಟ್ ಒಂದು ಆಕ್ಚುಲಿ ನಮ್ಗೆ ಬಂದಿರೋ ಒಂದು 10 to 15% ಮಾತ್ರ ಕೆಮಿಕಲ್ ಇದೆ ಸರ್, ಅಷ್ಟೇ. ಟೋಟಲಿ 8 to 85% ಆರ್ಗಾನಿಕಲ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಯಾರಿಗೂ ಕೇಳಿದ್ರು ನಂಬರ್ ಕೊಡ್ಬೋದು, ಮತ್ತೆ ಯಾರಾದರೂ ಈಗ ನಿಯರ್ ಬೈ ಇದ್ರೆ ಬಂದು ತೋಟ ನೋಡ್ಕೊಂಡು ಹೋಗ್ಬೋದು. ಓಕೆ ಅಲ್ಲ ಸರ್? ಓಕೆ, ಥ್ಯಾಂಕ್ ಯು ಕಿರಣ್ ಸರ್, ವಿಜಯ್ ಸರ್ ಆ್ಯಂಡ್ ಡೇವಿಡ್ ಸರ್. ಓಕೆ, ಥ್ಯಾಂಕ್ ಯು ಸರ್.